ಈಗ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಇರುವಂತ ಟೈಟನ್ ಬಿಲ್ಡಿಂಗ್ ಹೈಯೆಸ್ಟ್ ರೇಟಿಂಗ್ ಕೊಡ್ತಿರುವಂತ ಒಂದು ಬಿಲ್ಡಿಂಗ್ ಕೂಡ ಹೌದು. ಸೊ ಅದರ ಒಂದು ವಿನ್ಯಾಸ ಕೂಡ ನೀವೇ ಮಾಡಿದ್ದು ಅಂತ ಕೇಳ್ತೀನಿ. ಹೈದರಾಬಾದ್ ಆಗ್ಲಿ ದುಬೈಯಲ್ಲಾಗ್ಲಿ 7 ಸ್ಟೋರಿ 8 ಸ್ಟೋರಿ ಪಾರ್ಕಿಂಗ್ ಕೊಟ್ಟ ಮೇಲೆ ಆಮೇಲೆ ಬಿಲ್ಡಿಂಗ್ ಹೈಟ್ ಮಾಡ್ತಾರೆ. ಇಲ್ಲಿ ನೆಲದಿಂದ ಹೈಟ್ ಮೆಷರ್ ಮಾಡ್ತಾರೆ. ಅಲ್ಲೆಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಲಾರ್ಜ್ ಸೇವಿಂಗ್ಸ್ ಹ್ಯಾವ್ ಕಮ್ ಟು ದಿ. ನಿಮ್ಮ ಆಫೀಸ್ ಈ ಒಂದು ಫೀಲ್ಡ್ ಅಲ್ಲಿ ಹೊಸದಾಗಿ ಓಪನ್ ಮಾಡ್ತಿದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಆಕ್ಚುಲಿ ಪ್ರೈವೇಟ್ ಬಿಲ್ಡರ್ಸ್ ಯಾರ್ಯಾರು ಲ್ಯಾಂಡ್ ಇದೆಯೋ ಅವರೆಲ್ಲರೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಕ್ ಶುರು ಮಾಡೋದು. ಒಬ್ಬರೇ ಒಬ್ರು ವಾಪಸ್ ಬರೆದು ಇಂಥ ನಿಮ್ಮಂತ ಕಂಪನಿ ಕೊಡುವಂತ ಜಾಬು ನಮ್ಮಲ್ಲಿ ಸದ್ಯದಲ್ಲಿ ಇಲ್ಲಪ್ಪ. ದೊಡ್ಡ ಸೈಜ್ ಜಾಬು ಅಂತಂದ್ರೇನೆ 25,000 ಸ್ಕ್ವೇರ್ ಫೀಟ್, 5 ಫ್ಲೋರ್, 1 ಬೇಸ್ಮೆಂಟ್, ಇಷ್ಟೇ. ಅದೇ ದೊಡ್ಡ ಜಾಬುಗಳು ಬೆಂಗಳೂರಲ್ಲಿ ಬರ್ತಾ ಇದೆ. ಈಗ ಬ್ಯಾಂಗ್ಳೂರಿಗೆ ಬರ್ಲಿಕ್ಕೆ ಅಥವಾ ಇಲ್ಲೊಂದು ಬ್ರಾಂಚ್ ಓಪನ್ ಆಗೋದಕ್ಕೂ ನೇರ ಕರ್ಮ ನೀವೇ ಆಗ್ತೀರಿ. ಅದ್ರ ಬಗ್ಗೆ ತಿಳಿಸೋಣ. ಈಗ ಏನಾಯ್ತು ಅಂತಂದ್ರೆ ಬೆಂಗಳೂರಿಗೆ ಬಂದ್ರೆ ಐ ವುಡ್ ಹ್ಯಾವ್ ಜಾಯಿಂಡ್ one of the 2 companies which was there as structural engineer. ಯಾವಾಗ ನಮ್ಮ ಬಾಸ್ ನೀನು ಬೆಂಗಳೂರಿಗೆ ವೈ ಡೋಂಟ್ ಯು ಓಪನ್ ಎ ಬ್ರಾಂಚ್ ಇನ್ ಬ್ಯಾಂಗ್ಳೂರ್, ಅವರೇ ಆಫರ್ ಮಾಡಿದ್ರು. ಅದನ್ನ ಮನಸ್ಸಿನಲ್ಲಿ ತಗೊಂಡು ಅದೇ ಅಲ್ವಾ ನನಗೂ ಬೇಕಾಗಿದ್ದು ಅಂತಂದ್ಬಿಟ್ಟು ನಾನು ಓಕೆ ಅಂತ ಬಂದೆ. ಡೇಸ್ ಆರ್ ನಾಟ್ ಸೋ ಈಸಿ. ಅಂತ ಒಂದು ಟೈಮಲ್ಲಿ ನಿಮ್ಮ ಆಫೀಸ್ ಈ ಒಂದು ಫೀಲ್ಡ್ ಅಲ್ಲಿ ಹೊಸದಾಗಿ ಓಪನ್ ಮಾಡ್ತಿದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಆಕ್ಚುಲಿ ಚಾಲೆಂಜಿಂಗ್ ಅಂತಂದ್ರೆ ವಿತೌಟ್ ಎ ಜಾಬ್ ವಿ ಸ್ಟಾರ್ಟೆಡ್ ದಿ ಆಫೀಸ್. ಈಗ ಏನಾಗುತ್ತೆ ಈಗಿನ ಕಾಲದಲ್ಲಿ ಆ ಜಾಬ್ ಇದೆ, ಹೋಗೋ ನೀನು ಆ ಊರಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡು ನಡೆಸುವಂತ. ನಾವು ಬಂದಾಗ ಕೆಲಸನೇ ಇರ್ತಿರ್ಲಿಲ್ಲ. ಲೆಟರ್ ಮೂಲಕ ಬರೆದ್ರೆ ರೆಸ್ಪಾನ್ಸ್ ವಾಸ್ ಒನ್ ಬಿಗ್ ಝೀರೋ. ಒಬ್ಬರೇ ಒಬ್ರು ವಾಪಸ್ ಬರೆದ್ರು ಇಂಥ ನಿಮ್ಮಂತ ಕಂಪನಿ ಕೊಡುವಂತ ಜಾಬು ನಮ್ಮಲ್ಲಿ ಸದ್ಯದಲ್ಲಿ ಇಲ್ಲಪ್ಪ. ಯಾವ್ದಾದ್ರು ಬಂದ್ರೆ ನಿಮ್ಮನ್ನ ಕರೆದು ಕೊಡ್ತೀನಿ ಅಂತಂದು ಅವ್ರಿಗೊಂದು ಜಾಬ್ ದೊಡ್ಡದು ಬಂದಾಗ ಕರೆದು ಕೊಟ್ರು. ಆ ರೀತಿ ಜನಗಳು ಇದ್ರು, ಈ ತರಾನು ಇದ್ರು. ಬಟ್ ಹಾಗೆ ಒಂದು ಬ್ರೇಕ್ ಇವನ್ ಅಂತೀವಲ್ಲ ಪ್ರೊಫೆಷನ್ ಅಲ್ಲಿ ಒಂದು 4 ವರ್ಷ ಇಟ್ಟು ಬ್ರೇಕ್ ಇವನ್ ಅಂತಂದ್ರೆ ಪ್ರತಿ ತಿಂಗಳು ಬಾಂಬೆಯಿಂದ ಸಂಬಳ ಬರ್ತಿತ್ತು, ಇಲ್ಲಿ ಹಂಚ್ಕೊಳ್ಳೋದು, ಕೆಲಸಗಳು ಹುಡುಕೋದು. ಒಂದು ಕೆಲಸ ಏನಪ್ಪ ಅಂದ್ರೆ ಆರ್ಡರ್ಗಳು ತಗೊಳ್ಳೋದೇ ಒಂದು ಹೌದು. ಅದರಲ್ಲಿ ನಮ್ಮ ಸ್ಕಿಲ್ ಎಷ್ಟಿದ್ರು ಕೊಡೋರ್ಗೆ ಕೊಡಬಾರ್ದು, ನಮ್ಮವನೇ ಮಾಡ್ತಾನೆ ಅನ್ನೋದಾದ್ರೆ ಏನು ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಟಾಲ್ ಬಿಲ್ಡಿಂಗ್ಸ್ ಬರಕ್ ಶುರುವಾಯ್ತು. ರಹೇಜಾ ಟವರ್ಸ್, ಬ್ರಿಗೇಡ್ ಟವರ್ಸ್, ಮಣಿಪಾಲ್ ಸೆಂಟರ್, ಪ್ರೆಸ್ಟೀಜ್ ಮೆರಿಡಿಯನ್, ಈ ತರ ಸ್ವಲ್ಪ ಟಾಲ್ ಬಿಲ್ಡಿಂಗ್ಸ್ 14 ಸ್ಟೋರೀಸ್ 17 ಸ್ಟೋರೀಸ್ ಈ ತರ ಬರಕ್ ಸ್ಟಾರ್ಟ್ ಆಯ್ತು. ತಾವು ಹೇಳಿದಾಗೆ ನೀವು ಬಂದಾಗ ಬೆಂಗಳೂರಿನ ಬಿಲ್ಡಿಂಗ್ ಅಂದ್ರೆ ಏನದು ಅಂತಸ್ತುಗಳ ವಿಚಾರ ಮಾತಾಡಿದ್ರೆ ಏನು ಇರ್ದೇ ಇರಲಿಲ್ಲ. ಚಿಕ್ಕದು ಅಂತ ದೊಡ್ಡ ಸೈಜ್ ಜಾಬು ಅಂತಂದ್ರೇನೆ 25,000 ಸ್ಕ್ವೇರ್ ಫೀಟ್, 5 ಫ್ಲೋರ್, 1 ಬೇಸ್ಮೆಂಟ್, ಇಷ್ಟೇ. ಅದೇ ದೊಡ್ಡ ಜಾಬುಗಳು ಬೆಂಗಳೂರಲ್ಲಿ ಬರ್ತಾ ಇತ್ತು. ಇಂಡಸ್ಟ್ರೀಸ್ ಬಿಟ್ಬಿಡಿ, ನಾವು ಮೊದಲಿಂದ ಇಂಡಸ್ಟ್ರೀಸ್ ಅಲ್ಲಿ ಹೆಸರುವಾಸಿ ತಗೊಂಡಿಲ್ಲ. ಆ ದೃಷ್ಟಿಯಲ್ಲಿ ಬಿಲ್ಡಿಂಗ್ಸ್ ಅಲ್ಲಿ ಅದೇ ಸ್ಮಾಲ್ ಅವೇ ದೊಡ್ಡದು ಅನ್ನೋ ತರ ಇತ್ತು. ಯಾವಾಗ ಈ ದೊಡ್ಡ ಸೈಜಸ್ ಬರಕ್ ಶುರು ಆಯ್ತು ಆವಾಗ ಈಗ ಬ್ರಿಗೇಡ್ ಟವರ್ಸ್ ತಗೊಳ್ಳಿ, ಅದು ಬ್ರಿಗೇಡ್ ಗ್ರೂಪ್ ಅವ್ರದ್ದು ಮೊದಲನೇ ಬಿಲ್ಡಿಂಗ್. ನಮ್ಮ ಆಫೀಸ್ ಅಲ್ಲೇ ಇರೋದು. ಆ ಡಿಸೈನ್ ಮಾಡಿದ್ ನಾವೇ. ಸೊ ಅದನ್ನ ಕಟ್ಟುವಾಗ ಏನೇನ್ ಕಷ್ಟಗಳು ಬರುತ್ತೆ, ತೊಂದರೆಗಳು ಬರುತ್ತೆ ಎಲ್ಲ ನಾವು ನೋಡಿರೋದ್ರಿಂದ ಈಸಿಯಾಗಿ ಸೊಲ್ಯೂಷನ್ಸ್ ಕೊಟ್ಕೊಂಡು ಒಂಥರ ರ್ಯಾಪೋ ಬೆಳೆಸಿದ್ವಿ. ರಹೇಜಾ ಟವರ್ಸು ಅಷ್ಟೇ, ಫಸ್ಟ್ ಟೈಮ್ ಫ್ಲಾಟ್ ಸ್ಲ್ಯಾಬ್ ಅನ್ನೋ ಸ್ಟ್ರಕ್ಚರಲ್ ಸಿಸ್ಟಮ್ ಉಪಯೋಗಿಸಿದ್ವಿ. ಅದು ಇನ್ನು ಕೇಳಿರ್ಲಿಲ್ಲ ಬೆಂಗಳೂರಲ್ಲಿ. ಈ ತರ ಮಣಿಪಾಲ್ ಸೆಂಟರ್, ಪ್ರೆಸ್ಟೀಜ್ ಮೆರಿಡಿಯನ್, ಈ ತರ ದೊಡ್ಡ ದೊಡ್ಡ ಜಾಬ್ಗಳು ಮಾಡಕ್ ಶುರು ಮಾಡಿದ್ವಿ. ಫೀಸ್ ತಕ್ಕ ಮಟ್ಟಿಗೆ ಇರ್ತಿತ್ತು, ಆತರ ಹೆಚ್ಚಿಗೆ ಫೀಸ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಫೀಲ್ಡೇ ಹೊಸದಾದಾಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ತಿತ್ತು. ಫೀಸ್ ವಿಚಾರ ಮಾತಾಡೋದಕ್ಕೂ ಕಷ್ಟ ಆಗ್ತಾ ಮೇ ಬಿ. ಸೊ ಈಗ ತಾವು ಹೇಳಿದಂಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಬರ್ತಿದ್ರೆ ತುಂಬಾ ಅಪರೂಪ ಅಂತ ಹೇಳ್ತೀವಿ. ಸೊ ಆಗ ಜನ ಯಾವ ತರ ನಿಮಗೆ ರೆಸ್ಪಾನ್ಸ್ ಆಗ್ತಿತ್ತು ಸರ್ ಆಕ್ಚುಲ್ ಆಗಿ? ಈಗ ಏನಾಗ್ತಿದೆ ಅಂದ್ರೆ ಬಂದಿರೋ ತರ ಜಾಬ್ಗಳನ್ನ ಮಾಡ್ತಿದ್ವಿ. ಒಬ್ಬರ ಮನೆ ಆಗಿರ್ಬೋದು, 8,000 ಸ್ಕ್ವೇರ್ ಫೀಟ್, 5,000 ಸ್ಕ್ವೇರ್ ಫೀಟ್, ಆ ತರದ್ದು ಮಾಡ್ತಿದ್ವಿ. ಕೆಲವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಚೂರಾಗಿ ಬರಕ್ ಶುರುವಾಯ್ತು. ಆಮೇಲೆ ಈ
ಟರ್ನ್ಕಿ ಪ್ರಾಜೆಕ್ಟ್ಸ್ ಅಂತ ಗೌರ್ಮೆಂಟ್ ಅಲ್ಲಿ ಕೊಡ್ತಾರೆ. ಓಕೆ. ಅದರಲ್ಲಿ ಡಿಸೈನರ್ ಆಗಿ ಹ್ಮ್. ಈ ನಾಗಾರ್ಜುನ ಇದು ಯಲಹಂಕದಲ್ಲಿ Yes. ಫೇಸ್ 2 ಅಲ್ಲಿ ಹ್ಮ್. ನಾಗಾರ್ಜುನ ಅವ್ರು ಕಟ್ಟಿರೋ ಅಪಾರ್ಟ್ಮೆಂಟ್ಸ್ ನಾವು ಮಾಡಿದ್ದು. ಹ್ಮ್. ಆ ತರ ಬೇರೆ ಬೇರೆ ಅಂದ್ರೆ ಪುಟ್ ನಾಟ್ ಟು ಪುಟ್ ಆಲ್ ಎಗ್ಸ್ ಇನ್ ಟು ಒನ್ ಬಾಸ್ಕೆಟ್ ಅಂತ ಅಂದ್ಬಿಟ್ಟು Okay. ಒಂದ್ ಕಡೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಒಂದ್ ಕಡೆ ಇದು, ಒಂದ್ ಕಡೆ ಇದು, ಹ್ಮ್. ಆ ತರ ಅವಾಗ್ಲಿಂದನೇ ಬೆಳೆಸ್ಕೊಂಡು ಬಂದಿದ್ದೆ. ಅಥವಾ ನೀವು ಕೊಟ್ಟ ಒಂದು ಪ್ಲಾನ್ಸ್ ಚಿಕ್ಕ ಪುಟ್ಟ ಶುರು ಆಗ್ತಿದೆ, ಇವತ್ತು 20 ಅಂತಸ್ತು 30 ಅಂತಸ್ತವರೆಗೂ ಹೆಚ್ಚಿಸ್ಕೊಂಡು ಬಂದಿದೆ. ಸೊ ಈ ಒಂದು ವಿಚಾರ ಮಾತಾಡಿದ್ರೆ ಸರ್, ಇದು ಏನಾಯ್ತು ಅಂತಂದ್ರೆ 2010, 12, 13ರಲ್ಲಿ IT ಬೂಮ್ ಶುರುವಾಯಿತು. ಎಸ್. ಆ IT ಬೂಮ್ ಶುರುವಾದಾಗ ಬೆಂಗಳೂರಲ್ಲಿ ಸಾಧಾರಣವಾಗಿ ಗೌರ್ಮೆಂಟ್ ಹತ್ರ ಲ್ಯಾಂಡ್ ಬಹಳ ಕಡಿಮೆ ಹೋಲ್ಡ್ ಅಲ್ಲಿ ಇರುತ್ತೆ. ಓಕೆ. ಪ್ರೈವೇಟ್ ಬಿಲ್ಡರ್ಸ್ ಯಾರ್ಯಾರು ಲ್ಯಾಂಡ್ ಇದೆಯೋ ಅವರೆಲ್ಲರೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಕ್ ಶುರು ಮಾಡಿದ್ರು. ಓಕೆ. ಲೈಕ್ ಪ್ರೆಸ್ಟೀಜ್ ಆಗಲಿ, ಬ್ರಿಗೇಡ್ಸ್ ಆಗಲಿ, ಹ್ಮ್. ಸತ್ವ ಆಗಲಿ, ಈ ತರದವರೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಲ್ಲಿ. ಯಾಕೆಂದ್ರೆ ಆ ಕ್ಲೈಂಟ್ಸ್ ನಾನು 1000 ಜನ ಎಂಪ್ಲಾಯ್ ಮಾಡ್ತೀನಿ, ನಾನೊಂದು ಜಾಗ ಬೇಕು ಹ್ಮ್. ಅಂತಂದಾಗ ಅಷ್ಟು ದೊಡ್ಡ ಆಫೀಸ್ ಬಿಲ್ಡಿಂಗ್ಗಳು ಮಾಡೋದು. Yes. ಸೊ ಈ ತರ ಇಟ್ ಈಸ್ ಆಲ್ವೇಸ್ ಡಿಮಾಂಡ್ ಅಂಡ್ ಓಕೆ. ಸಪ್ಲೈನೆ. ಹ್ಮ್. ಸೊ ಅದು ಯಾವಾಗ IT ಸ್ಟಾರ್ಟ್ ಆಯ್ತು ಅವಾಗ ಪ್ರಾಜೆಕ್ಟ್ ಸೈಜಸ್ ಬಿಕೇಮ್ ವೆರಿ ಲಾರ್ಜ್. ಹ್ಮ್. ನಾವು ಎಷ್ಟು ಸಂತೋಷ ಪಡ್ತೀವಿ ಅಂದ್ರೆ ಫಸ್ಟ್ 1 ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ನಾವೇ ಮಾಡಿದ್ದು, Okay. 1 ಮಿಲಿಯನ್ ಸ್ಕ್ವೇರ್ ಫೀಟ್ ನಾವೇ ಮಾಡಿದ್ದು, ಹ್ಮ್. ಮಲ್ಟಿ ಮಿಲಿಯನ್ ಸ್ಕ್ವೇರ್ ಫೀಟ್ಸ್ ನಾವೇ ಮಾಡಿದ್ದು. ಓಕೆ. ಈ ತರ ಅಂದ್ರೆ ಚಿಕ್ಕ ಮಟ್ಟ ಶುರು ಮಾಡಿ ಇವತ್ತು ಮಿಲಿಯನ್ ಸ್ಕ್ವೇರ್ ಫೀಟ್ ಅಲ್ಲಿ ಮಲ್ಟಿ ಮಿಲಿಯನ್ ಸ್ಕ್ವೇರ್ ಈಗ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅದು ಚಿಕ್ಕ ಅವ್ರ project ಹತ್ರ ಹೋಗೋದು ಬೇಡ, ವೆರಿ ಬಿಸಿ ಹಾ. ಅಂತ ಅನ್ಕೊಂಡು ಬರದೇ ಇರೋ ಪ್ರಸಂಗಗಳು ಇದಾವೆ. ಓಕೆ. ಓಕೆ. ಸೊ ನಂತರ ನೀವು ಬೆಂಗಳೂರಲ್ಲಿ ಕೆಲವೊಂದು ಇನ್ನೋವೇಟಿವ್ ಮತ್ತೆ ಕ್ರಿಯೇಟಿವ್ ಬಿಲ್ಡಿಂಗ್ಸ್ ಕೂಡ ನೀವು ಪ್ಲಾನ್ಸ್ ಎಲ್ಲ ಮಾಡ್ಬಿಟ್ಟು ಅದಕ್ಕೆ ಇದು ಮಾಡಿದ್ರಿ. ಸೊ ಆ ತರ ಬಿಲ್ಡಿಂಗ್ಸ್ ಕೆಲವೊಂದು ಹೇಳೋದ್ರೆ ಸರ್. ಏನೇ ಜಾಬ್ ಮಾಡ್ಲಿ ಹ್ಮ್. ಸಮಥಿಂಗ್ ಡಿಫ್ರೆಂಟ್ ಐ ಹ್ಯಾವ್ ಟು ಡೂ ಎಸ್. ಅಂದ್ಬಿಟ್ಟು. ನಿಮ್ದು ಒಂದು ಎಥಿಕ್ಸ್ ಕೂಡ ಮೇಂಟೈನ್ ಮಾಡ್ತಿರ್ತೀರಿ. ಅದು ಪ್ರೊಫೆಷನಲ್ ಇರೋದ್ರಿಂದಾನೇ ಇಷ್ಟು ದಿವಸ ನಾನು ಹ್ಮ್. ಯಾರೊಬ್ಬರ ಹತ್ರನು ಇವನು ಹೀಗ್ ಮಾಡ್ದ, ಹ್ಮ್. ಇಲ್ಲಿ ದುಡ್ಡು ಕೇಳ್ದ, ಆ ತರ ಯಾವುದು Complaints ಇಲ್ಲ. ಅನ್ನೋದೇ ಇಲ್ಲ ನನ್ನ ಮೈಂಡ್ ಅಲ್ಲಿ. ಆದ್ರೆ ನನ್ನ ಫೀಲ್ಡ್ ಅಲ್ಲಿ Yes. ನನ್ನನ್ನೇ ಅಲ್ಲ, ಇಡೀ ಬೆಂಗಳೂರಲ್ಲಿ ವಿಚಾರಿಸಿದ್ರು ನಿಮ್ಗೆ ಇವನು ಇಷ್ಟು ಇಸ್ಕೊಂಡು ಅಂತ ಯಾವತ್ತೂ ಬರೋದಿಲ್ಲ. ಓಕೆ. ಆ ತರ ನಿಷ್ಠೆಯಿಂದನೇ ಇದ್ದೀನಿ. ಅಂದ್ರೆ ಆಲ್ವೇಸ್ ವಿ ಹ್ಯಾವ್ ಬಿಲೀವ್ಡ್ ದಟ್ ಎ ಜಾಬ್ ವಿಲ್ ಗೆಟ್ ಮನಿ ಫ್ರಮ್ ಒನ್ ಪರ್ಸನ್ ಓನ್ಲಿ. ಹ್ಮ್. ವೆದರ್ ಇಟ್ ಕ್ಯಾನ್ ಬಿ ಕ್ಲೈಂಟ್, ಇಟ್ ಕ್ಯಾನ್ ಬಿ ಆರ್ಕಿಟೆಕ್ಟ್, ಇಟ್ ಕ್ಯಾನ್ ಬಿ ಬಿಲ್ಡರ್, ಯಾರೇ ಆಗಲಿ ಒಬ್ಬರಿಂದಾನೇ ನಮ್ಗೆ ಹಣ ಬರೋದು. ಓಕೆ. ಈ ರೀತಿ ಎಥಿಕ್ಸ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಅದು ಕೆಲವು ಟೈಮ್ ತೊಂದರೆನೂ ಕೊಡುತ್ತೆ, ಬಟ್ ವಿ ಹ್ಯಾವ್ ಡಿಸೈಡೆಡ್ ದಟ್ ದಿಸ್ ಈಸ್ ಹೌ ವಿ ಶುಡ್ ಲೀವ್. ಸರ್ ಎಸ್ಪೆಷಲಿ ಬೆಂಗಳೂರನ್ನ ನಾನು ತಗೊಳ್ಳೋದು ಸರ್, ನೀವು ಮಾಡುವಂತ ವಿಭಿನ್ನ ಶೈಲಿಯ ಒಂದು ವಿನ್ಯಾಸಗಳ ವಿಚಾರವಾಗಿ ಯಾವ ಬಿಲ್ಡಿಂಗ್ ಮಾಡಿದ್ದೀರಾ ಸರ್? ಇದರಲ್ಲಿ ವೆರೈಟೀಸ್ ಆಫ್ ಬಿಲ್ಡಿಂಗ್ಸ್ ಆರ್ ದೇರ್. ಅಂದ್ರೆ ರೆಸಿಡೆನ್ಷಿಯಲ್. ಓಕೆ. ರೆಸಿಡೆನ್ಷಿಯಲ್ ಅಲ್ಲಿ ಯಾವಾಗ್ಲೂ ಕಾಸ್ಟ್ ಕನ್ಸಿಡರೇಷನ್ ಕೊಡಲೇಬೇಕಾಗಿ ಬರುತ್ತೆ. ಯಾರೂ ನಮ್ಗೆ ಹಣ ಹೆಚ್ಚು ಕೊಟ್ಟು ನೀನ್ ಬೇಕಾದಂಗ ಹಾಕು ಅಂತ ಹೇಳಲ್ಲ. ಸೊ ಆವಾಗ ಸ್ಟ್ರಕ್ಚರಲ್ ಸಿಸ್ಟಮ್ಸ್ ಪ್ಲೇಸ್ ವೈಟಲ್ ರೋಲ್. ಯಾವ ರೀತಿ ಮಾಡಿದ್ರೆ ಜನ ಯೂಸ್ ಮಾಡೋರ್ಗೆ ತೊಂದರೆ ಆಗದೆ ಇರಬಹುದು, ಈ ತರ ಸೊಲ್ಯೂಷನ್ಸ್ ಕೊಡೋದ್ರಲ್ಲಿ ನನ್ನ ನೈಪುಣ್ಯತೆ ಜಾಸ್ತಿ ಇದೆ. ಆಲ್ವೇಸ್ ನಾನು ಪೆನ್ಸಿಲ್ ತಗೊಂಡು ಬಿಲ್ಡಿಂಗ್ ಅಲ್ಲಿ ಓಡಾಡ್ತೀನಿ. ಅಂದ್ರೆ ಇದು ಬಾಗಿಲು, ಇಲ್ಲಿ ಹಾಲ್ ಇದೆ, ಇಲ್ಲಿ ಲಿವಿಂಗ್ ಡೈನಿಂಗ್ ಇದೆ, ಇಲ್ಲಿ ಕಿಚನ್ ಇದೆ, ಈ ತರ ಓಡಾಡುವಾಗ ಏನೇನ್ ಅಡ್ಡ ಬರಬಾರ್ದು ಈ ತರದನ್ನೆಲ್ಲ ಸ್ಟಡಿ ಮಾಡಿ ಎಲ್ಲ ಮಾಡೋದು ಅದೇ ತರಾನೇ. ಬಟ್ ನಾನು ಒಂದ್ 30 ವರ್ಷ 40 ವರ್ಷ ಹಿಂದೆನೆ ಶುರು ಮಾಡಿದೆ ಅದನ್ನ ಅನ್ಕೊಳ್ಳಿ. ಈಗ ಎಲ್ಲರೂ ಮಾಡ್ತಾರೆ ಅದನ್ನ. ನಾವು ಆ ತರದ ರೆಸಿಡೆನ್ಷಿಯಲ್ ಅಲ್ಲಿ ಕಾಂಪ್ಲೆಕ್ಸಿಟೀಸ್ ಏನ್ ಬರುತ್ತೆ ಅಂತಂದ್ರೆ ಕೋಡ್ ಅಲ್ಲಿ ಈ ವಾಸ್ತು ಪ್ರಕಾರ ಹೀಗೆ 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 ಅಂತ ಮನೆಯಲ್ಲಿ ಇಟ್ಬಿಡ್ತಾರೆ. ಅದರಲ್ಲಿ ಟಾರ್ಷನ್ ಅಂತೀವಿ. ವಿಂಡೋ ಅಥವಾ ಅರ್ಥಕ್ವೇಕ್ ಬಂದಾಗ ಈ ಬಿಲ್ಡಿಂಗ್ ಟ್ವಿಸ್ಟ್ ಆಗುತ್ತೆ. ಆ ಟ್ವಿಸ್ಟ್ ತಡೆಯೋದಕ್ಕೆ ಯಾವ ರೀತಿ ಮಾಡಬೇಕು, ಈ ತರದನ್ನೆಲ್ಲ ರೆಸಿಡೆನ್ಷಿಯಲ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮತ್ತೇನಾಗುತ್ತೆ ಅಂತಂದ್ರೆ ಪಾರ್ಕಿಂಗ್ ರಿಕ್ವೈರ್ಮೆಂಟ್ಸ್ ಹೆಚ್ಚಾದಂಗೆಲ್ಲ ನೆಲದಲ್ಲಿ ಬೇಸ್ಮೆಂಟ್ಸ್ ಹೋಗ್ತಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ನಮ್ಗೆ
ಪೋಡಿಯಂ ಅಂತ ರೂಲ್ ಇಲ್ಲ. ಅಂದ್ರೆ ಈಗ ಹೈದರಾಬಾದ್ ಆಗ್ಲಿ ದುಬೈಯಲ್ಲಾಗ್ಲಿ 7 ಸ್ಟೋರಿ 8 ಸ್ಟೋರಿ ಪಾರ್ಕಿಂಗ್ ಕೊಟ್ಟ ಮೇಲೆ ಆಮೇಲೆ ಬಿಲ್ಡಿಂಗ್ ಹೈಟ್ ಮಾಡ್ತಾರೆ. ಇಲ್ಲಿ ನೆಲದಿಂದ ಹೈಟ್ ಮೆಷರ್ ಮಾಡ್ತಾರೆ. ಆವಾಗ ಪಾರ್ಕಿಂಗ್ ಅಂತಂದ್ರೆ ಕೆಳಗೆ ಹೋಗ್ಬೇಕು. ಹೀಗಾಗಿ ಕೆಳಗೆ ಅಗಿಯೋದು 1, 2, 3, 4, 5 ಬೇಸ್ಮೆಂಟ್ಸ್ ವರ್ಗೂನು ಆಳ ಹೋಗ್ಬೇಕಾಗ್ತದೆ. ಅವಾಗ ಪಕ್ಕದಲ್ಲಿರೋ ಬಿಲ್ಡಿಂಗ್ಗಳಾಗಿ ಅವು ಇವು ಬೀಳದೆ ಇರೋ ತರ ಏನ್ ಮಾಡ್ಬೇಕು ಅವಕ್ಕೆಲ್ಲ ಸೊಲ್ಯೂಷನ್ಸ್ ಕೊಟ್ಕೊಂಡು ಆ ತರದ್ದಿರುತ್ತೆ. ನೆಕ್ಸ್ಟ್ ಕಮರ್ಷಿಯಲ್ ಅಂತ ಬರುತ್ತೆ. ಕಮರ್ಷಿಯಲ್ ಅಲ್ಲಿ ಮೊದಲು ಫಸ್ಟ್ 6.9 ಮೀಟರ್ಸ್ ಗ್ರಿಡ್ ಅಲ್ಲಿ 2 ಕಾರು ಕಾಲಮ್ಮು ಅಲ್ಲಿಂದ ಸ್ಟಾರ್ಟ್ ಆಗಿ ಅದು 9ಕ್ಕೆ ಹೋಯ್ತು, 10ಕ್ಕೆ ಹೋಯ್ತು, 14ಕ್ಕೆ ಹೋಯ್ತು, ಮತ್ತೆ ಹೀಗೆ ಬಂದು 11ಕ್ಕೆ ನಿಂತಿದೆ. ಏನಕ್ಕೆ ಅಂತಂದ್ರೆ 4 ಕಾರು ಪಕ್ಕದಲ್ಲಿ, ಒಂದು ಕಾರ್ಗೆ 5.5 ಮೀಟರ್, ಡ್ರೈವ್ 5.5 ಮೀಟರ್. ಸೊ 4 ಕಾರು 1 ಡ್ರೈವ್, 4 ಕಾರು 1 ಡ್ರೈವ್, ಈ ತರ ಅನಾಲಿಸಿಸ್ ಹಾಕೊಂಡು ಈಗ 11x11 ಗ್ರಿಡ್ ಬಂದು ನಿಂತಿದ್ದಾರೆ. ಅದರಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರಲ್ ಸಿಸ್ಟಮ್ ಇರುತ್ತೆ. ಕಾಲಮ್ ಬೀಮ್ ಸ್ಟ್ರಕ್ಚರ್ ಆಗ್ಲಿ, ಫ್ಲಾಟ್ ಸ್ಲ್ಯಾಬ್ ಆಗ್ಲಿ, ಅಥವಾ ಪೋಸ್ಟ್ ಟೆನ್ಷನ್ ಸ್ಲ್ಯಾಬ್ ಆಗ್ಲಿ, ಈ ತರದ್ದು ಮುಂಚೆ ಕೊಡ್ತಾ ಇದ್ವಿ. ಅದರಲ್ಲಿ 25,000 ಸ್ಕ್ವೇರ್ ಫೀಟ್, 50,000 ಸ್ಕ್ವೇರ್ ಫೀಟ್, 85,000 ಸ್ಕ್ವೇರ್ ಫೀಟ್, ಈ ತರ ಫಸ್ಟ್ 85,000 ಸ್ಕ್ವೇರ್ ಫೀಟ್ ನಾವೇ ಬೆಂಗಳೂರಲ್ಲಿ ಮಾಡಿದ್ದು. ಅಂದ್ರೆ ಒಂದು ಫ್ಲೋರ್ 85,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರುವಂತ ಬಿಲ್ಡಿಂಗ್ ನ ಫಸ್ಟ್ ಮಾಡಿದ್ವಿ. ಈ ತರ ಯಾವ ಒಂದು ಕಂಪನಿ ಸರ್ ಮಾಡಿ? ಇದು ಇಂಟೆಲ್ ಅಂತ ಅಂದ್ಬಿಟ್ಟು ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ. ಅಲ್ಲಿ ಒಂದು ಫ್ಲೋರ್ ಅಲ್ಲೇ 85,000 ಸ್ಕ್ವೇರ್ ಫೀಟ್ ಅವ್ರದ್ದು. ದೇ ಡಿಡ್ ನಾಟ್ ವಾಂಟ್ ಟು ಗೋ ಹೈವೇ. ಆಮೇಲೆ ಹೋಗಿದ್ದಾರೆ ಬಿಡಿ. ಫಿಲಾಸಫಿ ಕೀಪ್ಸ್ ಚೇಂಜಿಂಗ್. ಯಾವಾಗ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೋ ಅವ್ರ ಮೇಲೆ ಹೋಗ್ಲೇಬೇಕು. ಸೊ ಹಾಗಾಗಿ ಅದು ಪೂರ್ತಿ ಅದೇ ತರ ಕಮರ್ಷಿಯಲ್ ಆಯ್ತು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದೀವಿ ಸಾಕಷ್ಟು. ಮೆಡಿಕಲ್ ಕಾಲೇಜಸ್ ಮಾಡಿದೀವಿ, ಮೆಡಿಕಲ್ ಹಾಸ್ಪಿಟಲ್ಸ್ ಮಾಡಿದೀವಿ. ಈ ತರ ಮೆಡಿಕಲ್ ಕಾಲೇಜಸ್ ಅಲ್ಲಿ ಅಂದ್ರೆ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ಮಾಡಿದೀವಿ, ವೈದೇಹಿ ಮೆಡಿಕಲ್ ಕಾಲೇಜ್ ಮಾಡಿದೀವಿ, ಮತ್ತೆ ಕೆಂಪೇಗೌಡ ಮೆಡಿಕಲ್ ಕಾಲೇಜು ಮಾಡಿದೀವಿ. ಅದೆಲ್ಲ ನೀವು ಮಾಡಿರೋಂಥದ್ದು ಆ ತರದ್ದು. ಆಮೇಲೆ ಇದು ಹಾಸ್ಪಿಟಲ್ಸ್ ಅಂತಂದ್ರೆ ಹೈದರಾಬಾದ್ ಅಲ್ಲಿ ಒಂದು ಕಾಂಟಿನೆಂಟಲ್ ಹಾಸ್ಪಿಟಲ್ ಅಂತ ಮಾಡಿದ್ವಿ. ಇಟ್ ಈಸ್ ಮೋಸ್ಟ್ ಮಾಡರ್ನಿಸ್ಟಿಕ್ ಹಾಸ್ಪಿಟಲ್. ಅಫ್ಕೋರ್ಸ್ ಅದಾದ್ಮೇಲೆ ಇಂಪ್ರೂವ್ಮೆಂಟ್ಸ್ ಬರ್ತಾ ಇರ್ತವೆ, ಬಟ್ ಈಗೂ ಅದು ತುಂಬಾನೇ ಒಳ್ಳೇದು. 4 ಬೇಸ್ಮೆಂಟ್ ಇದೆ ಅಲ್ಲಿ. ಹೈದರಾಬಾದ್ ಅಲ್ಲಿ 4 ಬೇಸ್ಮೆಂಟ್. ಹೀಗೆ ಬೆಂಗಳೂರಲ್ಲೂ ಹಾಸ್ಪಿಟಲ್ಸ್ ಮಾಡಿದ್ದೀವಿ. ಆತರ. ಸೊ ನಂತರ ಸರ್, ಈಗ ಕೆಲವೊಂದು ಡೌಟ್ಸ್ ಏನಂದ್ರೆ, ಇತ್ತೀಚೆಗೆ ಒಂದು ಸ್ಟೀಲ್ ಇದರಲ್ಲಿ ವಾಲ್ ಟೈಪ್ ಅಲ್ಲಿ ಸ್ಟ್ರಕ್ಚರ್ ಮಾಡ್ಕೊಂತ ಇದ್ದಾರೆ. ಸೊ ಅದೆಷ್ಟು ಸೇಫ್ ಅದು ಯಾವ ತರ ಮಾಡ್ತಾ ಇದ್ದಾರೆ? ಆಕ್ಚುಲಿ ಬಿಲ್ಡಿಂಗ್ಸ್ ಅಲ್ಲಿ ನಮಗೆ ಎಷ್ಟು ತೂಕ ಕಡಿಮೆ ಆಗುತ್ತೋ ಅಷ್ಟು ಅರ್ಥ್ಕ್ವೇಕ್ ಫೋರ್ಸಸ್ ಕಡಿಮೆ ಆಗುತ್ತೆ. ಅಂದ್ರೆ ಭಾರ ಹಿಡ್ಕೊಂಡಿದ್ದಾಗ ಶೇಕ್ ಜಾಸ್ತಿ ಆಗುತ್ತೆ, ಫೆದರ್ ಇಟ್ಕೊಂಡು ಸ್ವಿಮ್ಮಿಂಗ್ ಅನ್ನುತ್ತೆ. ಸೊ ಆ ದೃಷ್ಟಿಯಲ್ಲಿ ಭಾರ ಹೇಗೆ ಕಡಿಮೆ ಮಾಡಕ್ಕಾಗತ್ತೆ ಅನ್ನೋದ್ರಲ್ಲಿ, ಭಾರ ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ಸ್ಟ್ರಾಂಗರ್ ಮೆಟೀರಿಯಲ್ಸ್ ಹೋಗ್ಲೇಬೇಕು. ಅದು ಕಾಸ್ಟ್ಲಿ ಆಗ್ಲಿ ಏನೇ ಆಗ್ಲಿ. ಈಗ ಹೆಲಿಕಾಪ್ಟರ್ ಅಥವಾ ಏರ್ಕ್ರಾಫ್ಟ್ ಅಲ್ಲಿ 100 ಗ್ರಾಮ್ ಕಡಿಮೆ ಮಾಡಿದ್ರು ಅವ್ರಿಗೆ ಉಪಯೋಗ ಆದಂಗೆ. ಇಲ್ಲೂ ಅಷ್ಟೇ. ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಸ್ಟ್ರಕ್ಚರಲ್ ಸ್ಟೀಲ್ ಅಲ್ಲಿ ಸಿಸ್ಟಮ್ಸ್ ಮಾಡೋದು, ಅಂದ್ರೆ ಕಾಲಮ್ಸ್, ಬೀಮ್ಸ್, ಅದ್ರ ಮೇಲೆ ಮತ್ತೆ ಕಾಂಕ್ರೀಟ್ ಡೆಕ್ ಹಾಕೋದು, ಈ ತರದ್ದು ಬಂದಿದ್ದಾರೆ. ನಾವು 1-2 ಮಾಡಿದೀವಿ. ಬಟ್ ಬೆಂಗಳೂರಲ್ಲಿ ಬಿಕಾಸ್ ಕ್ಲೈಂಟ್ಸ್ ಆರ್ ವೆರಿ ಕಾಸ್ಟ್ ಕಾನ್ಶಿಯಸ್ ಅಂಡ್ ವೆರಿ ಟಾಲ್ ಬಿಲ್ಡಿಂಗ್ಸ್ ಇಲ್ಲ. ಅದು ಕಾಸ್ಟ್ ಕಾನ್ಶಿಯಸ್ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿ ಸೇಲ್ ಪ್ರೈಸಸ್ ಬೆಳೀಲಿಲ್ಲ. ಬಾಂಬೆಯಲ್ಲಿ ಆದ್ರೆ ಅಲ್ಲಿ 25,000-30,000 ನೋಡುವಾಗ ಇಲ್ಲೆಲ್ಲ ಇನ್ನು 5,500-6,000 ಇರ್ತಿದ್ದಿತ್ತು. ಸೊ ದೇ ಕುಡ್ ನಾಟ್ ಸ್ಪೆಂಡ್ ಮೋರ್. ಬಾಡಿಗೆ ಅಲ್ಲಿ 250 ರೂಪಾಯಿ ಕೊಡುವಾಗ ಇಲ್ಲಿ 40 ರೂಪಾಯಿ ಕೊಡ್ತಿದ್ರು. ಸೊ ಆ ದೃಷ್ಟಿಯಲ್ಲಿ ಇಟ್ ಈಸ್ ಆಲ್ ಸರ್ಕಮ್ಸ್ಟೆನ್ಷಿಯಲ್. ನೀವು 200 ರೂಪಾಯಿ ಹೇಳಿ ನಾನು ಸ್ಟೀಲ್ ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂದ್ರೆ ಯಾರು ಬರ್ದಿದ್ರೆ ಏನ್ ಮಾಡ್ಬೇಕು? ಆತರ 1-2 ಉಳಿದಿತ್ತು. 3-4 ವರ್ಷ ಯಾರು ಆಕ್ಯುಪೈ ಮಾಡಿದ್ರೆ ಉಳಿದಿತ್ತು. ಸೊ ಈ ತರ ಆಗ್ಬಾರ್ದು ಅಂತ ಹೇಳಿ. ಸೊ ಸ್ಟ್ರಕ್ಚರಲ್ ಸ್ಟೀಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದು
ಸ್ಟ್ರಾಂಗ್ ಇನ್ ಟೆನ್ಷನ್ ಅಂಡ್ ಕಂಪ್ರೆಷನ್ ಬೋತ್. ಸೊ ಆ ದೃಷ್ಟಿಯಲ್ಲಿ ಈ ಕಂಪ್ರೆಷನ್ ಮೆಂಬರ್ ಆದ್ರೆ ಕಾಲಮ್ ಆಗ್ಲಿ, ಬೆಂಡಿಂಗ್ ಮೆಂಬರ್ ಸ್ಟೀಲ್ ಆಗ್ಲಿ, ಐ ಮೀನ್ ಬೀಮ್ಸ್ ಆಗ್ಲಿ, ಎಲ್ಲವೂ ಕಡಿಮೆ ತೂಕದಿಂದ ಬರುತ್ತೆ. ಇದು ಒಂದು 20 ಸ್ಟೋರಿ ಬಿಲ್ಡಿಂಗ್ ಗಿನ್ನ ಹೆಚ್ಚು ಆದ್ರೆ ಆವಾಗ ಅದು ನೆಕ್ಸ್ಟ್ ಸರ್, ಈಗ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಇರುವಂತ ಟೈಟನ್ ಬಿಲ್ಡಿಂಗ್ ವಿಚಾರ ಮಾತಾಡೋಣ. ಹೈಯೆಸ್ಟ್ ರೇಟಿಂಗ್ ಕೊಡ್ತಿರುವಂತ ಒಂದು ಬಿಲ್ಡಿಂಗ್ ಕೂಡ ಹೌದು. ಸೊ ಅದರ ಒಂದು ವಿನ್ಯಾಸ ಕೂಡ ನೀವೇ ಮಾಡಿದ್ದು ಅಂತ ಕೇಳ್ಬಿಟ್ಟೆ. ಸೊ ಅದರ ವಿಶೇಷತೆ ಏನು ಸರ್? ಇಟ್ಸ್ ಎ ವಿಜುವಲೈಸೇಷನ್ ಬೈ ದಿ ಆರ್ಕಿಟೆಕ್ಟ್ಸ್. ಇದೇ ತರ ಬೇಕು ಅಂತ ಅವ್ರು ಏನೇನ್ ಬೇಕೋ ಅದೆಲ್ಲವನ್ನು ಆ ಜಾಬಲ್ ಕೊಟ್ಟಿದ್ದೀವಿ. Of course, not that I don't give in other jobs. ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ವರ್ ವೆರಿ ಹೈ. ಆ ಎಕ್ಸ್ಪೆಕ್ಟೇಷನ್ಸ್ ಗೆ ಮೀಟ್ ಆಗುವಂತ ಸ್ಟ್ರಕ್ಚರ್ಸ್ ಅಂದ್ರೆ ಕಂಪ್ಲೀಟ್ ಎಂಟೈರ್ ನಾಲೆಡ್ಜ್ ಆಫ್ ಅವರ್ಸ್ of all those years experiences have to be put into that job and then give the solution. So ಅದರಲ್ಲಿ ಸ್ಟ್ರಕ್ಚರಲ್ ಕಾಂಪ್ಲಿಕೇಶನ್ಸ್ ಇರೋದೆಲ್ಲ ಇದಾವೆ. ಅದರಲ್ಲಿ ಸಸ್ಪೆಂಡರ್ಸ್ ಇದಾವೆ, ಈ ತರ ಪಿರಮಿಡ್ ಟೈಪ್ ಆ ತರ ತುಂಬಾ ಕಾಂಪ್ಲಿಕೇಟೆಡ್ ಇದಾವೆ. ಅದೆಲ್ಲವನ್ನು ಮಾಡಿದೀವಿ. ಅದು ಒಂದು ಕ್ಲೈಂಟ್ಗೆ ಹ್ಯಾಪಿನೆಸ್ ಕೊಡ್ಬೇಕು. ಆರ್ಕಿಟೆಕ್ಟ್ ವಿಜುವಲೈಸ್ ಮಾಡಿರೋರ್ಗು ಇವನ ಹತ್ರ ಹೋದ್ರೆ ನಾನು ಏನ್ ಇಮ್ಯಾಜಿನ್ ಮಾಡಿದ್ದೀನೋ ಅದನ್ನ ನನಗೆ ಕೊಡ್ತಾನೆ ಅಂತ ಅವ್ರು ತಿಳಿಸ್ತಾರೆ. ಆ ದೃಷ್ಟಿಯಲ್ಲಿ ಅದು ಹೋದ್ರೆ ನಾವು ಕಾರ್ಪೊರೇಟ್ ಆಫೀಸ್ ಅನ್ಸಲ್. ಯಾವ್ದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಫಾರಿನ್ ನಲ್ಲಿ ಹೋದಾಗ ದೊಡ್ಡ ದೊಡ್ಡ ಕಾರಿಡಾರ್ಸ್ ಹೀಗಿರುತ್ತೆ ಅನ್ನೋ ತರ ಅನ್ಸುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಟಾಪ್ ಆಂಗಲ್ ಇಂದ ನೋಡಿದ್ರೆ ಅದೇನೋ ಬರೀ ಗ್ರೀನರಿನೇ ಕಾಣುತ್ತೆ ಅಂತ. ಅದೇನಾಯ್ತು ಅಂತಂದ್ರೆ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ವಾಸ್ ಟು ಮೇಕ್ ದ ಬಿಲ್ಡಿಂಗ್ ವೆರಿ ಸಸ್ಟೈನಬಲ್. ಸೊ ಅದರಲ್ಲಿ ಏನಾಯ್ತು, ಒಂದು ಮಧ್ಯದಲ್ಲಿ ಒಂದು ವಾಟರ್ ಬಾಡಿ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿಂದ ಬ್ರೀಸ್ ಬರೋ ತರ ಓಪನಿಂಗ್ಸ್ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಅಲ್ಲಿ. ಅದು ಬ್ರೀಸ್ ಬರುತ್ತೆ. ಅಲ್ಲಿ ಎಷ್ಟು ತಣ್ಣಗಿರುತ್ತೆ ಅಂತಂದ್ರೆ 9 ತಿಂಗಳು ವರ್ಷದಲ್ಲಿ ನಾವು ಓನ್ಲಿ ಏರ್ ಚೇಂಜ್ ಯೂಸ್ ಮಾಡ್ತೀವಿ, ಕೂಲ್ ಮಾಡಲ್ಲ. 3 ತಿಂಗಳು ಮಾತ್ರ ಚಿಲ್ಲರ್ಸ್ ಹಾಕಿ ಟೆಂಪರೇಚರ್ ಕಡಿಮೆ ಮಾಡ್ತೀವಿ. ಸೊ ಆ ತರ ಫೆಸಿಲಿಟಿ ಇದನ್ನ ಎಲ್ಲ ಯೂಸ್ ಮಾಡಿರೋದ್ರಿಂದ ಅದು UGBSC ಗ್ರೇಡ್ ಅಲ್ಲಿ ಪ್ಲಾಟಿನಮ್ ಅಂತ ಬಂತು. ಪ್ಲಾಟಿನಮ್ಗೆ ರಿಕ್ವೈರ್ಮೆಂಟ್ ಇರೋದು 55 ಪಾಯಿಂಟ್ ಆದ್ರೆ ಇದು 95 ಪಾಯಿಂಟ್ ತಗೊಂಡಿದೆ. ಸೊ ಆ ದೃಷ್ಟಿಯಲ್ಲಿ ಬೆಂಗಳೂರಲ್ಲಿ ದಿ ಮೋಸ್ಟ್ ಸಸ್ಟೈನಬಲ್ ಬಿಲ್ಡಿಂಗ್ ವಿಚ್ ಹ್ಯಾಸ್ ಬೀನ್ ಬಿಲ್ಡ್ ಸೋ ಫಾರ್, ದಟ್ ವಿಲ್ ಬಿ ದಿ, and we are happy that we are with that also. ಈಗ ಬಿಲ್ಡರ್ಸ್ ಬಂದ್ರೆ ಪ್ರೆಸ್ಟೀಜ್ ತಗೊಳ್ಳಿ, ಸಣ್ಣ 25,000 50,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅವ್ರು ಮಾಡ್ತಿರೋವಾಗಿಂದ ಇದು ಅಕ್ರೋಪೋಲಿಸ್ ವೇರ್ ಐ ಆಮ್ ಸ್ಟೇಯಿಂಗ್ ಈಸ್ ದಿ ಫಸ್ಟ್ ಲಾರ್ಜ್ ಸೈಜ್ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ವಿಚ್ ದೇ ಟುಕ್ ಅಪ್. ಸೊ ಅದನ್ನ ವಿಪರೀತ ತುಂಬಾ ಚೆನ್ನಾಗಿ ಕೊಡ್ಬೇಕು ಅಂತ ಹೇಳಿ, ಇಫ್ ಯು ಸಿ ದಿ ಆರ್ಕಿಟೆಕ್ಚರ್ ಅಂಡ್ ಆಲ್, ಈಗ ಈ ಆರ್ಕಿಟೆಕ್ಚರ್ ಇಷ್ಟು ದೊಡ್ಡ ಸ್ಪೆಂಡ್ ಮಾಡಲ್ಲ, ಅವರು ಮಾಡಲ್ಲ. ಆದ್ರೆ ನಾನು ಫಸ್ಟ್ ಕಟ್ತಾ ಇದೀನಿ, ಚೆನ್ನಾಗಿರ್ಬೇಕು, ಎಲ್ಲರೂ ನೋಡಿದ್ರೆ ಅಂದವಾಗಿರ್ಬೇಕು, ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ ಮಾಡಿರೋ ಆ ತರ ಅವ್ರದ್ದು ಎಲ್ಲಾ ಟೈಪ್ ಆಫ್ ಬಿಲ್ಡಿಂಗ್. ಈ ಫೋರಂ ಮಾಲ್ ಮಾಡಿದ್ ನಾವೇ 3-4 ಮಾಲ್ಸ್ ಮಾಡಿದೀವಿ, ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿದೀವಿ. ಈಗ ಮಿನ್ ಸ್ಕ್ವೇರ್ ಅಂತ ಒಂದು ವಿಧಾನಸೌಧ ಹತ್ರ ಒಂದು ಬಿಲ್ಡಿಂಗ್ ಇದೆ, ಗ್ಲಾಸ್ ಶೂ ಆಗಿರೋದು, ಅದು ನಾವೇ ಮಾಡಿದ್ವಿ. ಅದರಲ್ಲಿ ಈಗ ಆಪಲ್ ಇದ್ದಾರೆ. ಈ ತರ ನೀವು ಬಾಡಿಗೆಗಳು ನೋಡಿದ್ರೆ ಆಲ್ಮೋಸ್ಟ್ ದಿ ಟಾಪ್ 20-50 ಪೀಪಲ್ ಇದೆ. ಅದೇ ತರ ಬ್ರಿಗೇಡ್ಸ್ ಅವ್ರಿಗೂ ಸುಮಾರು ವರ್ಷದಿಂದ ಮಾಡ್ತಿದ್ದೀವಿ. ಒಂದು ವೆರಿ ಲಾರ್ಜ್ ಡೆವಲಪ್ಮೆಂಟ್ 45 ಎಕರೆಯಲ್ಲಿ 6,000 ಮನೆ ಮಾಡ್ತಿದ್ದಾರೆ. ಅದು 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಇನ್ನೊಂದು ಈ ವರ್ಷದಲ್ಲಿ ಕ್ಲೋಸ್ ಆಗುತ್ತೆ, ಇನ್ನೊಂದು ವರ್ಷದಲ್ಲಿ. ಆ ತರ ಪ್ರಾಜೆಕ್ಟ್ಸ್ ಮಾಡಿದೀವಿ. ಅಲ್ಲೆಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಲಾರ್ಜ್ ಸೇವಿಂಗ್ಸ್ ಹ್ಯಾವ್ ಕಮ್ ಟು ದಿ ಬಿಲ್ಡರ್ಸ್. ಆಮೇಲೆ ಉಪೇಂದ್ರ ರೆಡ್ಡಿ ಅವರು ಇದ್ದಾರೆ, ಅವ್ರದ್ದು ಒಂದು 2 ಪ್ರಾಜೆಕ್ಟ್ ಮಾಡಿದ್ವಿ. ಒಂದು ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಅಂತ ಹೇಳ್ಬಿಟ್ಟು ಒಂದು 45 ಲಕ್ಷ ಸ್ಕ್ವೇರ್ ಫೀಟ್. ಒಂದೇ ಒಂದು ಫೇಸ್ ಅಲ್ಲಿ 35 ಲಕ್ಷ ಸ್ಕ್ವೇರ್ ಫೀಟ್ ಕಟ್ಟಿರೋದು. 14 ತಿಂಗಳಲ್ಲಿ ಸ್ಟ್ರಕ್ಚರ್ ಪೂರ್ತಿ ಕಂಪ್ಲೀಟ್ ಆಯ್ತು. ಅದು ಒನ್ ಆಫ್ ದಿ ರೆಕಾರ್ಡ್ಸ್.
ಅಂದ್ರೆ ಈಗ ಸ್ಟ್ರಕ್ಚರಲ್ ಒಂದು ಇದ್ ಮಾಡ್ಬೇಕಾದ್ರೆ ನೀವು ಪ್ಲಾನ್ ಮಾಡ್ಬೇಕಾದ್ರೆ ಅದು ಅನಾಲಿಸಿಸ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಏನು ಡ್ಯೂರೇಷನ್ ಎಷ್ಟು ಟೈಮ್ ತಗೋತೀರಾ ಅಂದ್ರೆ ಪೀರಿಯಡ್ ಎಷ್ಟು ತಗೋತೀರಾ ಅಂತ ಇದು ಕಾಂಪ್ಲೆಕ್ಸಿಟಿ ಆಫ್ ಜಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ನಾರ್ಮಲ್ ಆಗಿ ನಾವು ಯಾವಾಗ್ಲೂ ಹೇಳೋದೇನು ಅಂದ್ರೆ ಚಿಕ್ಕದಿಂದ ದೊಡ್ಡದಾಗ್ಬೇಕು. ಸೊ ಒಂದು ಫ್ಲೋರ್ ಪ್ಲೇಟ್ ತಗೊಳ್ತೀವಿ, ಅದ್ರಲ್ಲಿರೋ ಸೆಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಅಡ್ರೆಸ್ ಮಾಡಿ ಬಿಹೇವಿಯರ್ ಎಲ್ಲ ಕನೆಕ್ಟಿವಿಟಿ ಸೈಜಸ್ ಆಫ್ ದಿ ಮೆಂಬರ್ಸ್ ಎಲ್ಲ ಸರಿಯಾಗಿ ಬಂದಿದೆ ಅಂದ್ಮೇಲೆ ಅದನ್ನ 18-25 ಕಂಪ್ಯೂಟರ್ ಅಲ್ಲಿ ಮಲ್ಟಿಪ್ಲೈ ಮಾಡೋ ಅಂದ್ರೆ ಒಂದು ಸ್ಟೆಪ್ ಅಲ್ಲಿ ಬಂದ್ಬಿಡುತ್ತೆ. ಅದಲ್ಲ, ಒಂದನ್ನ ತಕ್ಕೊಂಡು ಒಂದ್ರಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಹುಡುಕದ ಮೇಲೆನೆ ಲೋಡ್ ಹಾಕಿ, ಲೋಡ್ ಅಲ್ಲಿ ಬಿಹೇವಿಯರ್ ಹೆಂಗಿದೆ, ಕಂಟ್ರೋಲ್ ಅಲ್ಲಿ ಇದೆಯಾ, ಯಾಕಂದ್ರೆ ಅರ್ಥಕ್ವೇಕ್ ವಿಂಡ್ ಬಂದಾಗ ಹೆಚ್ಚಾಗುತ್ತೆ ಅದ್ರದ್ದು ಫೋರ್ಸಸ್. ಸೊ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಂಡು ಆಮೇಲೆ ಟಾಪ್ ಲೆವೆಲ್ ಹೋಗಿ ಆ ಇನಿಷಿಯಲ್ ಸೊಲ್ಯೂಷನ್ಸ್ ಕೊಡುವಾಗ್ಲೇನೆ ಪ್ರಾಬ್ಲಮ್ಸ್. ಒಂದು ಎರಡನೇದು ಕಾರ್ ಪಾರ್ಕಿಂಗ್ ಗೆನೆ ಬೇರೆ ತರ ಗ್ರಿಡ್ ಬೇಕು, ಮನೆಗಳಲ್ಲೇ ಕಾಲಮ್ಗಳು ಬೇರೆ ತರ ಇರಬೇಕು. ಪಾರ್ಕಿಂಗ್ ಅಲ್ಲೆಲ್ಲ ಸ್ಕ್ವೇರ್ ಕಾಲಮ್ ತಗೊಳ್ತೀವಿ, ನಾರ್ಮಲಿ ಸ್ಕ್ವೇರು ಅಥವಾ ಥಿಕ್ಕರ್ ಕಾಲಮ್ಸ್ ತಗೊಳ್ತೀವಿ. ಮನೆಗೆ ಹೋಗೋ ಅಷ್ಟೊಳಗೆ ಅದು ಥಿನ್ ಆಗ್ಬೇಕು, ಗೋಡೆ ಒಳಗಿರ್ಬೇಕು, ಚೂರೇ ಚೂರು ಹೊರಗೆ ಬಂದ್ರು ನನಗೆ ಚೆನ್ನಾಗಿ ಕಾಣಲ್ಲ ಇದು ಅಂತಾರೆ. ಈ ತರ ಬಂದಾಗ ಆ ಚೇಂಜ್ ಆಫ್ ಸ್ಟ್ರಕ್ಚರ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅದರಿಂದ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ, ಈ ತರದನ್ನೆಲ್ಲ ಅನುಕೂಲವಾಗಿ ಮಾಡ್ಬೇಕಾಗಿ ಬರುತ್ತೆ.